ಗ್ರೇಟರ್ ಬೆಂಗಳೂರು ಅಥಾರಿಟಿ ಎಲೆಕ್ಷನ್ಗೂ ಮುನ್ನ ಕಾವೇರಿದ ಮೇಲ್ಮನೆ ಎಲೆಕ್ಷನ್ ಕದನ ಕಣ. ವಿಧಾನ ಪರಿಷತ್ ಚುನಾವಣೆಗೆ ಬಿಜೆಪಿ ಅಭ್ಯರ್ಥಿಗಳ ಘೋಷಣೆ. ಕಾವೇರಿದ ಮೇಲ್ಮನೆ ಚುನಾವಣೆ ಕದನ ಕಣ. ವಿಧಾನ ಪರಿಷತ್ ಚುನಾವಣೆಗೆ ಬಿಜೆಪಿ ಅಭ್ಯರ್ಥಿಗಳ ಹೆಸರು ಘೋಷಣೆ. 4ರಲ್ಲಿ 3 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಹೆಸರು ಫೈನಲ್ ಆಗಿದೆ. ಆಕಾಂಕ್ಷಿಗಳ ಸಂಖ್ಯೆಯಲ್ಲಿ ಕೊರತೆ ಇಲ್ಲ. ಈಶಾನ್ಯ ಶಿಕ್ಷಕರ ಕ್ಷೇತ್ರಕ್ಕೆ ಶಶೀಲ್ ನಮೋಶಿ ಅಭ್ಯರ್ಥಿ. ಪಶ್ಚಿಮ ಪದವೀಧರ ಕ್ಷೇತ್ರಕ್ಕೆ ಎಸ್ವಿ ಸಂಖನೂರು. ಆಗ್ನೇಯ ಪದವೀಧರ ಕ್ಷೇತ್ರಕ್ಕೆ ಕೆಎಂ ಸುರೇಶ್ ಆಯ್ಕೆಯಾಗಿದ್ದಾರೆ. 3 ಕ್ಷೇತ್ರಗಳಿಗೆ ಅಭ್ಯರ್ಥಿ ಘೋಷಣೆ ಮಾಡಿರುವ ಬಿಜೆಪಿ. 3 ಕ್ಷೇತ್ರಗಳಿಗೆ ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿ ಆಯ್ಕೆ ಮುಂದೂಡಿಕೆ ಆಗಿದೆ. ಇನ್ನು ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿಯ ಹೆಸರು ಫೈನಲ್ ಮಾಡೋದಕ್ಕೆ ಮುಂದೂಡಿಕೆ ಮಾಡಿದ್ದಾರೆ. ಎನ್ಡಿಎ ಮೈತ್ರಿ ಹಿನ್ನೆಲೆ ಅಭ್ಯರ್ಥಿ ಘೋಷಿಸದ ಬಿಜೆಪಿ. ಕಾವೇರಿದ ಮೇಲ್ಮನೆ ಚುನಾವಣೆ ಕಣ. ನೋಡಿ, ವಿಧಾನಸಭಾ ಎಲೆಕ್ಷನ್ 2028ಕ್ಕೆ ಅದಕ್ಕೂ ಮುಂಚಿತವಾಗಿ ಒಂದಷ್ಟು ಕ್ಷೇತ್ರಗಳ ಅಭ್ಯರ್ಥಿಯ ಘೋಷಣೆಯಾಗಿತ್ತು. ಈಗ ಅಸೆಂಬ್ಲಿ ಅರ್ಥಾತ್ ವಿಧಾನ ಪರಿಷತ್ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಮಾರುತಿ ನಾಯಕ್ ಈಗ ಫೋನ್ ಸಂಪರ್ಕದಲ್ಲಿ. ಮಾರುತಿ, ಎಲ್ಲ ಒಂದು ಕಡೆ ಬಿಜೆಪಿ ಒಂದಷ್ಟು ತಿಂಗಳುಗಳ ಮುಂಚಿತವಾಗಿ ಹೆಸರು ಘೋಷಣೆ ಮಾಡಿರುವಂತಹದ್ದು ನಿಜಕ್ಕೂ ಕೂಡ ರಾಜಕೀಯ ವಲಯದಲ್ಲಿ ಬಹಳಷ್ಟು ಚರ್ಚೆಗೆ ಕಾರಣವಾಗಿದೆ. ಏನಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಮಾರುತಿ? ಇಲ್ಲೇನು 4 ಕ್ಷೇತ್ರಗಳ ವಿಧಾನ ಪರಿಷತ್ ಚುನಾವಣೆಗೆ ಸಂಬಂಧಪಟ್ಟಂತೆ ಬಿಜೆಪಿ ಹೈಕಮಾಂಡ್ ಅದರಲ್ಲಿ 3 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿರುವಂತದ್ದು. ಅಂದ್ರೆ ಸದ್ಯಕ್ಕೆ ಏನು ಚುನಾವಣೆ ದೃಷ್ಟಿಯಿಂದ ಆಗಿರ್ಬೋದು ಮತ್ತು ಅದೇ ರೀತಿ ಗೆಲ್ಲುವ ನಿಟ್ಟಿನ ದೃಷ್ಟಿಯಿಂದಾಗಿಯೇ ಕೂಡ 1 ತಿಂಗಳ ಮುಂಚೆ ಚುನಾವಣೆ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿರುವಂತದ್ದು. ಹೈಕಮಾಂಡ್ ಸಾಕಷ್ಟು ಅಭ್ಯರ್ಥಿಗಳು ಲೀಸ್ಟ್ ಹೋಗಿದ್ರು ಕೂಡ ಅದರಲ್ಲಿ ತಮಗೆ ಅಂದ್ರೆ ಯಾರೆಲ್ಲ ಪಕ್ಷ ಸಂಘಟನೆಯಲ್ಲಿ ಕೆಲಸ ಮಾಡಿದ್ದಾರೆ ಮತ್ತೆ ಯಾರೆಲ್ಲ ಗೆಲುವಿನ ಹತ್ತಿರದಲ್ಲಿದ್ದಾರೆ ಅವರನ್ನ ಆಯ್ಕೆ ಮಾಡಿರುವಂತದ್ದು ಬಿಜೆಪಿ ಹೈಕಮಾಂಡ್. ಇದ್ರಲ್ಲಿ ನೋಡೋದಾದ್ರೆ ನಾವು ಈಶಾನ್ಯ ಶಿಕ್ಷಕರ ಕ್ಷೇತ್ರಕ್ಕೆ ಶಶೀಲ್ ನಮೋಶಿ, ಪಶ್ಚಿಮ ಪದವೀಧರ ಕ್ಷೇತ್ರಕ್ಕೆ ಸಂಕನೂರ್, ಆಗ್ನೇಯ ಪದವೀಧರ ಕ್ಷೇತ್ರಕ್ಕೆ ಕೆಎಂ ಸುರೇಶ್ ಅವ್ರನ್ನ ಆಯ್ಕೆ ಮಾಡಿರುವಂತದ್ದು. ಅಂದ್ರೆ ಇವರೆಲ್ಲವೂ ಕೂಡ ಏನು ಬಿಜೆಪಿ ಮೊದಲಿಂದಲೂ ಕೂಡ ಬಿಜೆಪಿ ಪಕ್ಷ ಸಂಘಟನೆ ಆಗಿರ್ಬೋದು ಮತ್ತು ಬಿಜೆಪಿ ಏನೆಲ್ಲ ಕಾರ್ಯಕ್ರಮಗಳಲ್ಲಿ ಭಾಗಿಯಾಕೊಂಡು ಬಿಜೆಪಿ ಪರ ಕೆಲಸ ಮಾಡಿರುವಂತ ಏನು ಅಭ್ಯರ್ಥಿಗಳಾಗಿರೋದ್ರಿಂದ ಅವರ ಹೆಸರುಗಳನ್ನ ಘೋಷಣೆ ಮಾಡಿರುವಂತದ್ದು. ಅದೇ ರೀತಿಯಾದಂತ ಏನು ಬೆಂಗಳೂರು ಶಿಕ್ಷಕ ಕ್ಷೇತ್ರ ಅಭ್ಯರ್ಥಿ ಏನ್ ಬಾಕಿ ಇದೆ ಅದಕ್ಕೆ ಮಾತ್ರ ಏನು ಹೈಕಮಾಂಡ್ ಬಿಜೆಪಿ ಹೈಕಮಾಂಡ್ ನಿಂದ ಯಾವುದೇ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿಲ್ಲ. ಯಾಕೆಂದ್ರೆ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಇಲ್ಲಿ ಮೈತ್ರಿಯಾಗಿ ಏನೋ ರಾಜ್ಯದಲ್ಲಿ ಇರುವಂತದ್ದು. ಅದರಿಂದಾಗಿಯೇ ಮೈತ್ರಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಏನು ಇಲ್ಲಿವರೆಗೂ ಕೂಡ ಯಾವುದೇ ಕ್ಷೇತ್ರದ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿಲ್ಲ. ಈ ಸಾಮಾನ್ಯವಾಗಿ ಏನು ಬೆಂಗಳೂರಿನಲ್ಲಿ ಉಳಿದಿರುವಂತಹ 1 ಕ್ಷೇತ್ರಕ್ಕೆ ಜೆಡಿಎಸ್ ಇಂದ ಅಭ್ಯರ್ಥಿ ಆಗುವ ಸಾಧ್ಯತೆ ಇರುವಂತದ್ದು. ಒಟ್ನಲ್ಲಿ ಬಾಕಿ 4 ಇದ್ದಂತಹ ಕ್ಷೇತ್ರಗಳಲ್ಲಿ 3 ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿ 1 ಕ್ಷೇತ್ರವನ್ನ ಮಾತ್ರ ತಮ್ಮ ಮೈತ್ರಿ ಪಕ್ಷವಾದಂತಹ ಜೆಡಿಎಸ್ಗೆ ಬಿಟ್ಕೊಟ್ಟಿರುವಂತದ್ದು. ಜೆಡಿಎಸ್ ನಲ್ಲಿ ಈಗಾಗಲೇ 2 ಹೆಸರುಗಳು ಓಡಾಡ್ತಾ ಇರುವಂತದ್ದು. ಅದರಲ್ಲಿ ಯಾರು ಆಯ್ಕೆ ಮಾಡ್ತಾರೆ ಅನ್ನೋದು ಜೆಡಿಎಸ್ಗೆ ಬಿಟ್ಟಿರುವಂತದ್ದು. ಆದ್ರೆ ಈ ಕ್ಷೇತ್ರದಲ್ಲಿ ಸಂಬಂಧಪಟ್ಟಂತೆ ಇವತ್ತು ಏನು 1 ತಿಂಗಳ ಮುಂಚೆಯೇ ಬಿಜೆಪಿ ಎಲ್ಲಾ ಲೆಕ್ಕಾಚಾರಗಳು ಮತ್ತು ಗೆಲುವಿನ ಲೆಕ್ಕಾಚಾರದ ಆಧಾರದ ಮೇಲೆ 3 ಕ್ಷೇತ್ರದ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿರುವಂತದ್ದು. ಸಾಯಿಲ್, ಥ್ಯಾಂಕ್ ಯು ಮಾರುತಿ ತಮ್ಮೆಲ್ಲ ಡೀಟೇಲ್ಸ್ಗೆ. ಈಶಾನ್ಯ ಕ್ಷೇತ್ರಕ್ಕೆ ಘೋಷಣೆ ಮಾಡೋದಕ್ಕೆ ಯಾವ ಸಮಸ್ಯೆಗಳು ಅಡ್ಡಿಯಾಗಲಿಲ್ಲ, ಪಶ್ಚಿಮಕ್ಕೂ ಅಡ್ಡಿಯಾಗಲಿಲ್ಲ, ಆಗ್ನೇಯಕ್ಕೂ ಅಡ್ಡಿಯಾಗಲಿಲ್ಲ. ಆದರೆ ಈಗ ಬೆಂಗಳೂರು ಕ್ಷೇತ್ರ ಬಾಕಿ ಇಟ್ಕೊಂಡಿದ್ದಾರೆ. ಅಲ್ಲಿ ಮೈತ್ರಿ ವಿಚಾರದಲ್ಲಿ ಒಂದಷ್ಟು ಗೊಂದಲಗಳಿರ್ಬೋದು. ಜೆಡಿಎಸ್ ನಮ್ಮ ಅಭ್ಯರ್ಥಿಯನ್ನು ಕಣಕ್ಕಿಳಿಸಬೇಕು ಅನ್ನೋ ಬೇಡಿಕೆಯನ್ನ ಮುಂದಿಡೋದಕ್ಕೆ ಎಲ್ಲ ತರಹದ ಅವಕಾಶಗಳು ಕೂಡ ಇದ್ದಾವೆ. ಒಟ್ಟಾರೆ ವಿಧಾನ ಪರಿಷತ್ ಅಭ್ಯರ್ಥಿ ಘೋಷಣೆ ವಿಚಾರದಲ್ಲೂ ಕೂಡ ಮೈತ್ರಿ ಚರ್ಚೆ ಗರಿಗೆದರಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.